ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 20, 2026ರಂದು ಮೈಸೂರಿನ ಕಲಾಮಂದಿರದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ ಅರಸುರವರ 111ನೇ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿ. ಲಕ್ಷ್ಮೀಕಾಂತ್ ರೆಡ್ಡಿ, ಜಿಪಂ ಸಿಇಒ ಎಸ್. ಯುಕೇಶ್ ಕುಮಾರ್, ನಗರ ಪಾಲಿಕೆ ಆಯುಕ್ತ ಎಂ. ಕೆ. ಸವಿತಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ರಾಘವೇಂದ್ರ, ಎಚ್. ಡಿ. ಗಣೇಶ್ ಮತ್ತಿತರರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಅಮೆರಿಕದ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಮತ್ತೋರ್ವ ರಾಜಕೀಯ ಶಾಸ್ತ್ರಜ್ಞ ಅತುಲ್ ಕೊಹ್ಲಿ ಸೇರಿದಂತೆ ಹಲವು ವಿದ್ವಾಂಸರು ಕೂಡ ಅರಸು ಅವರ ಒಂದು ಆಡಳಿತದ ಒಂದು ಕಾಲ ಹಾಗೂ ಸಾಮಾಜಿಕ ಪರಿವರ್ತನೆ ಕುರಿತು ಅಧ್ಯಯನ ನಡೆಸಿದ್ದಾರೆ. ಜೊತೆಗೆ ನಮ್ಮ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಪ್ರಖ್ಯಾತ ಸಮಾಜಸೂತ್ರದಂತ ಎಂ.ಎನ್. ಶ್ರೀನಿವಾಸ್, ಎಂ.ಎನ್. ಪಾಣಿನಿ ಸೇರಿದಂತೆ ಅನೇಕ ಸಮಾಜಶಾಸ್ತ್ರಜ್ಞರು ಅರಸು ಅವರ ಒಂದು ಆಡಳಿತದ ಭೂಸುಧಾರಣೆ ಮತ್ತು ಸಮಾಜಮುಖಿ ಚಿಂತನೆಗಳ ಬಗ್ಗೆ ಕುರಿತು ಸಂಶೋಧನೆಗಳು ಕೂಡ ನಡೆಸಿದ್ದಾರೆ. BCM ಹಾಸ್ಟೆಲಿನ ಕಟ್ಟಡದಲ್ಲಿ ಸುಮಾರು 5 ವರ್ಷಗಳ ಕಾಲ ನನ್ನ PUC ವಿದ್ಯಾಭ್ಯಾಸದ ನಂತರ ಏನು ಮಾಡಬೇಕು ಮುಂದೆ ಎನ್ನುವಾಗ ಮಹಾರಾಣಿ ಆರ್ಟ್ಸ್ ಕಾಲೇಜಿಗೆ ವಿದ್ಯಾರ್ಥಿನಿಯಾಗಿ ಬಂದಾಗ ಸುಮಾರು 6 ತಿಂಗಳು ಎಲ್ಲೂ ಕೂಡ ನನಗೆ ವಾಸಸ್ಥಾನ ಸಿಕ್ಕದೇ ಇದ್ದಾಗ ಒಂದು ತವರು ಮನೆಯಂತಹ ಆಶ್ರಯ ತಾಣ ಸಿಕ್ಕಿದ್ದು ಇದೇ ಮಹನೀಯರು ನಿರ್ಮಿಸಿದಂತಹ ಕುವೆಂಪು ನಗರದ ಅವರ ಫಲಾನುಭವಿ ಅಂತ ಹೇಳ್ಬೋದು. ನಾನು ಕೂಡ ಒಬ್ಬಳಾಗಿದ್ದೆ, ನಿಮ್ಮದೇ ರೀತಿ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡದೆ ಅಥವಾ ಇಂತಹ ಒಂದು ಸ್ಥಾನದಲ್ಲಿ ನಾವು ಕೂತಾಗ ನಾನು ಇಂತಹ ಒಂದು ಮಹನೀಯರು ಸೃಷ್ಟಿಸಿದಂತಹ ಮೂಲಭೂತ ವ್ಯವಸ್ಥೆಯ ಫಲಾನುಭವಿ ಅಂತ ಹೇಳದೇ ಇದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಅವಕಾಶವನ್ನು ತಗೊಂಡು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇವತ್ತು ನಾನೊಬ್ಬಳೇ ಅಲ್ಲ, ಡಿ. ದೇವರಾಜ ಅರಸುರವರು ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಸಾಮಾಜಿಕ ನ್ಯಾಯವನ್ನ ದೊರಕಿಸಿಕೊಡಲು ಇವತ್ತೇನು ಬರೀ ಬಸ್ಸು ಅಥವಾ ಅನೇಕ ಮೂಲಭೂತ ರಸ್ತೆ, ನೀರಿನ ವ್ಯವಸ್ಥೆ, ಸಾರ್ವಜನಿಕವಾಗಿ ಏನೆಲ್ಲ ವ್ಯವಸ್ಥೆಗಳನ್ನು ಕೊಟ್ಟರು ಕೂಡ ಕಟ್ಟ ಕಡೆಯ ವ್ಯಕ್ತಿಗಳು, ಕಟ್ಟ ಕಡೆಯ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನ ಪಡಿಬೇಕು. ನಗರ ಸ್ಥಾನಕ್ಕೆ ಬಂದು ಹೈಯರ್ ಎಜುಕೇಶನ್ನ ಪಡಿಬೇಕು. ಹೈಯರ್ ಎಜುಕೇಶನ್ ಪಡಿಬೇಕಾದಂತಹ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಮಕ್ಕಳು ಎಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಪ್ರತಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಲವಾರು ನಗರ ಕೇಂದ್ರಗಳಲ್ಲಿ ಡಿ. ದೇವರಾಜ ಅರಸುರವರ ಕಾಲದಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ವಸತಿ ನಿಲಯಗಳು ನಿರ್ಮಾಣ ಆದವು. ಇವತ್ತವರೆಗೂ ಸಹ ಗ್ರಾಮೀಣ ಪ್ರದೇಶದಿಂದ ಬಡ ಮಧ್ಯಮ ಕುಟುಂಬ ವರ್ಗದಿಂದ ಬಂದಂತಹ ನಮ್ಮಂತಹ ಸಾವಿರಾರು ವಿದ್ಯಾರ್ಥಿಗಳು ಈ ವಸತಿ ನಿಲಯಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಾಸ ಮಾಡಿ ಹೋಗಿ ಇವತ್ತು ಅತ್ಯುನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಒಂದು ಸಾರಿ ನಾವೇನಾದ್ರೂ ಇಂತಹ ಕಡೆ ಸೇರ್ಕೊಂಡ್ರೆ ನಾನು ಅಲ್ಲೇ ಇದ್ದೆ ಅಂತ ಅಧಿಕಾರಿಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಸಾಕಷ್ಟು ಉಪನ್ಯಾಸಕರುಗಳಾಗಿದ್ದಾರೆ, ನಂತರ ಅಧಿಕಾರಿಗಳಾಗಿದ್ದಾರೆ. 99 2002ವರೆಗೆ ನಾನು ಮಹಾರಾಣೀಸ್ ಕಾಲೇಜಲ್ಲಿ ಓದಿದ ನಂತರ ಗಂಗೋತ್ರಿಯಲ್ಲಿ 2002 ಆದಮೇಲೆ 4ವರೆಗೆ ಸ್ನಾತಕೋತ್ತರ ಪದವಿಯನ್ನ ಅದೇ ಹಾಸ್ಟೆಲಲ್ಲಿ ಪಡೆದು, ಆವತ್ತಿಗೆ ಹಾಸ್ಟೆಲ್ ಒಳಗಡೆ ಒಂದು ಉತ್ತಮ ವಾತಾವರಣ ನಮಗೆ ಓದಲಿಕ್ಕೆ. ಅವತ್ತಿದ್ದಂತಹ ನಾವು ನೆನೆಸ್ಬೇಕು, ವಾರ್ಡನ್ಸು, ಅಡಿಗೆಯವರು, ಸಿಬ್ಬಂದಿಗಳು ನಮ್ಮನ್ನ ಕಡಿವಾಣ ಹಾಕಿ ಶಿಸ್ತಾಗಿ ಬೆಳೆಸಲಿಲ್ಲ ಅಂದಿದ್ರೆ, ನಾವು ಹಾಸ್ಟೆಲ್ ವ್ಯವಸ್ಥೆಯನ್ನ ಒಂದು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದಿದ್ರೆ, ಒಂದು ಸಂಘ ಒಂದು ಫ್ರೆಂಡ್ಶಿಪ್ ಅನ್ನ ಒಳ್ಳೆತನದಲ್ಲಿ ನಾವು ಮಾಡಿಕೊಂಡು ವಿದ್ಯಾಭ್ಯಾಸ ಪಡೀಲಿಲ್ಲ ಅಂದಿದ್ರೆ ನಾನಿವತ್ತು ಇಲ್ಲಿ ಬಂದು ಕೂರ್ತಾ ಇರಲಿಲ್ಲ. ಹೌದಲ್ವಾ? ಅದಕ್ಕೋಸ್ಕರ ನಿಮಗೆ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, BCM ಹಾಸ್ಟೆಲ್ಲು, ಉಚಿತ ಊಟ, ಉಚಿತ ವಸತಿ ಅಂತ ಹೇಳಿ ನೀವು ಮನೆಯಲ್ಲಿ ಕೊಡ್ತಕ್ಕಂಥ ಪಾಕೆಟ್ ಮನಿಯನ್ನು ಖರ್ಚು ಮಾಡಿಕೊಂಡು ಇವತ್ತೇನು ಒಂದು ಮೊಬೈಲ್ ಅನ್ನೋ ವ್ಯವಸ್ಥೆ ಒಳಗಡೆ ನೀವೇನಾದರೂ ಮುಳುಗಿ ಹೋದರೆ ನೀವು ಯಾರು ಕೂಡ ಭವಿಷ್ಯವನ್ನು ಕಟ್ಕೊಳ್ಳೋಕ್ಕಾಗಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಇಂತಹ ಒಂದು
ವಾಸಸ್ಥಾನ ನಮಗೆ, ನಾನು ಇವತ್ತಿಗೂ ಹೇಳ್ತೀನಿ, ಅದು ಒಂಥರ ತವರಿದ್ದಾಗೆ. ನಮಗೆ ಆವತ್ತು ದಿನಕ್ಕೆ 5 ರಿಂದ 6 ವರ್ಷ ಆಶ್ರಯ ಸಿಕ್ಕಲಿಲ್ಲ ಅಂದಿದ್ರೆ, ಆ ಒಂದು ಉಚಿತ ಊಟ ವಸತಿ ಸಿಕ್ಕಲಿಲ್ಲ ಅಂದಿದ್ರೆ, ನಮ್ನ ಯಾರು ನೆಂಟರ ಮನೆ 5-6 ವರ್ಷ ಕಾಪಾಡ್ಕೊಳ್ಳಲ್ಲ. 1 ತಿಂಗಳ ಇಲ್ಲಿ, ಇವತ್ತು 2 ದಿನ ಕೂಡ ತಡೆಯಲ್ಲ ಯಾವ ನೆಂಟರಿಸ್ಟ್ರು. ಹಾಗಾಗಿ ನೀವೇನೆಲ್ಲ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದೀರಾ, ನಾವು ಇದೇ ಶತಮಾನೋತ್ಸವ ಭವನ ಇದ್ದಲ್ಲಿ ಇದೇ ರೀತಿ ಡಿ ದೇವರಾಜ ಅರಸುರವರ ಜನ್ಮ ದಿನಾಚರಣೆಗಳೆಲ್ಲ ಹೋಗ್ತಾ ಇದ್ವು. ಮಹನೀಯರೆಲ್ಲ ಹೀಗೆ ಭಾಷಣಗಳನ್ನು ಕೊಡ್ತಾ ಇದ್ರು. ಅದನ್ನೆಲ್ಲ ನಾವು ತಲೆ ತುಂಬಿಕೊಂಡು ಗುರಿಯನ್ನ ಇಟ್ಕೊಂಡು ಒಂದು ಒಳ್ಳೆ ಸ್ನೇಹಿತರ ಸಹವಾಸವನ್ನು ಇಟ್ಕೊಂಡು ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ, ಸರ್ಕಾರ ನೀಡುವಂಥ ಸ್ಕಾಲರ್ಶಿಪ್ ಸೌಲಭ್ಯಗಳನ್ನು ಬಳಸ್ಕೊಂಡು ಇವತ್ತು ಇಂಥ ಒಂದು ಹುದ್ದೆಯನ್ನು ಅಲಂಕರಿಸಿದ್ದೀವಿ. ಇದಕ್ಕೆ ನಿಜವಾಗ್ಲೂ ನಾವು ಯಾವಾಗಲೂ ಡಿ ದೇವರಾಜ ಅರಸುರವರಿಗೆ ಚಿರಋಣಿ ಆಗಬೇಕಂತ ಹೇಳ್ತಾ ಅವರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸಿ, ನೀವು ಸಹ ಮುಂದೆ ಒಂದು ದಿನ ನಾನು ಈ ಥರ BCM ಹಾಸ್ಟೆಲ್ ವಿದ್ಯಾರ್ಥಿ ಆಗಿದ್ದೆ ಅಂತ ಇಂಥ ಒಂದು ವೇದಿಕೆಯನ್ನು ಹತ್ತುವ ಹಾಗೆ ನಿಮ್ಮ ಛಲವನ್ನು ಬಿಡದೆ ಶ್ರಮವನ್ನು ಪಟ್ಟು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ಆಶಿಸ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.